ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ಕೇವಲ ಕಗ್ಗವನ್ನು ಮಾತ್ರ ವಾಚನ ಮಾಡ್ತಾ ಇದ್ದೇನೆ. 20 ಕಗ್ಗಗಳನ್ನು ಇವತ್ತು ತಮ್ಮ ಮುಂದೆ ವಾಚನ ಮಾಡುವ ಒಂದು ಪ್ರಯತ್ನದಲ್ಲಿದ್ದೇನೆ. ಏನಕ್ಕೆ ಅಂದರೆ ನಾಳೆ ಕೃಷ್ಣಾಷ್ಟಮಿ ಇರೋದರಿಂದ ನಿಮಗೆಲ್ಲರಿಗೂ ಅಡ್ವಾನ್ಸ್ ಆಗಿ ಕೃಷ್ಣಾಷ್ಟಮಿಯ ಬೆಸ್ಟ್ ವಿಶಸ್ನ ತಿಳಿಸ್ತಾ, ನಾಳೆ ತಮಗೆಲ್ಲರಿಗೂ ಭಗವದ್ಗೀತೆ 11ನೇ ಅಧ್ಯಾಯ ವಿಶ್ವರೂಪ ದರ್ಶನದ ಎಲ್ಲ ಶ್ಲೋಕಗಳನ್ನು ಅಂದರೆ 55 ಶ್ಲೋಕಗಳನ್ನು ವಾಚನ ಮಾಡ್ತೇನೆ. ನಾಳೆ ಕಗ್ಗದ ಯಾವುದೇ ಕಗ್ಗವನ್ನು ನಾನು ವಾಚನ ಮಾಡೋದಿಲ್ಲ ಈ ವಿಡಿಯೋದಲ್ಲಿ. ಸೊ ಈ ಒಂದು 11ನೇ ಅಧ್ಯಾಯದ ಸಂಪೂರ್ಣ ಸಸ್ವರದ ಮೂಲಕ ಶ್ರೀಕೃಷ್ಣನಿಗೆ ನಾನು ಈ 11 ವಿಶ್ವರೂಪ ದರ್ಶನವನ್ನು 11ನೇ ಅಧ್ಯಾಯದ ವಿಶ್ವರೂಪ ದರ್ಶನವನ್ನು ನಾಳೆ ಧ್ವನಿಸಿ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಅರ್ಪಿಸ್ತಾ ಇದ್ದೇನೆ. ನಾಳೆ ತಮ್ಮೆಲ್ಲರಿಗೆ ಈ ಒಂದು ಭಗವದ್ಗೀತೆಯ 11ನೇ ಅಧ್ಯಾಯದ ವಿಶ್ವರೂಪ ದರ್ಶನ ಲಭ್ಯವಿರುತ್ತೆ. Hi to everyone. So today I will be only reciting Kagga 20 shlokas in view of Krishnashtami tomorrow. So I will be reciting chapter 11 Vishwarupa Darshana, one of the best chapters in Bhagavad Gita, wherein Krishna's Vishwarupa will be available for us through shlokas. So I will make the recitation tomorrow for Krishnashtami. Thank you. So we will now start with Kagga. ಹುರಿಯುರುಳೆ ಹಾವಲ್ಲವಾದೊಡೆಮ್ಮಬ್ಬಿನಲಿ ನರಿದಾಡಿದಂತಾಗೆ ನೋಳ್ಪವಂಬೆದರಿ ಸುರಿಸುವ ಬೆವರದಿಟ ಜಗವು ಮಂತಂಟೆದಿಟವು ಜೆರೆಯದಿರು ತೊರೈಗಳ ಮಂಕುತಿಮ್ಮ. ಸೌಂದರ್ಯ ಬಾಂಧವ್ಯಗಳನ್ನು ಬಂದೆ ನೆಲಹುದೆ ಹೊಂದಿಸುವೆ ಕುಂದಿಸುವೆ ಜೀವಗಳ ನವುಗಳು ಸಿಂಧುಪುರದಿ ಬಿದ್ದವರೊಬ್ಬರೊಬ್ಬರನು ಅಂದಿಕೊಳದೊಲು ಬರೆದೆ ಮಂಕುತಿಮ್ಮ. ಏನಿತೇನಿತ್ತು ವಿಕಾರ ಪರಿಣಾಮಗಳ ನಮ್ಮ ಮನಕಾಗಿಪುವೋ ಲೋಕರೂಪ ಶಕ್ತಿಗಳು ಅನಿತನಿತು ಸತ್ಯತೆಯವಕ್ಕುಂಟು ಜೀವಿತದಿ ಅನುಭವವೇ ದಿಟದಳತೆ ಮಂಕುತಿಮ್ಮ. ಕನಸುದಿಟನ ನೆನಸುದಿಟ ತನು ಒಳಿಹ ಚೇತನವ ಕನಲಿಸುವ ಕುಣಿಸುವ ಹಬೆಗಳೆಲ್ಲ ದಿಟ ಈ ನಿತಿನಿತು ದಿಟಗಳಿವು ತುಂಬುದಿಟ ದಂಶಗಳು ಗಣನೀಯವು ಬಾಳ್ಗೆ ಮಂಕುತಿಮ್ಮ. ತುಂಬುದಿಟ ಜೀವಿತದ ಗಣನೆಗಳ ಮೀರಿದುದು ಇಂಬುಗಳ ಬಿಂಬಗಳ ಸನ್ನಿಧಾನವದು ಅಂಬರದಿ ನಾಚಿನದು ತುಂಬಿರುವುದೆತ್ತಲಂ ಶಂಭು ಪರಬ್ರಹ್ಮನದು ಮಂಕುತಿಮ್ಮ. ಕಲ್ಮಶದ ವಲ್ಮೀಕವೊಂದೊಡಲ ಜರೆಯದಿರು ಬ್ರಹ್ಮಪುರಿಯಂದೇ ಎಂದದೇನು ಋಷಿಗಳೊರೆದಿಹರು ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಾಣ ತೊಡಿಸೆ ನಮ್ಮ ಗುರಿಗೈದಿಪುದು ಮಂಕುತಿಮ್ಮ. ದೇಹವೆಂಬುದು ಕುದುರೆಯಾತ್ಮನದ ರಾರೋಹಿ ವಾಹನವನುಪವಾಸ ವಿರಿಸೆ ನಡೆದೀತೆ ರೋಹಿ ಜಾಗೃತೆ ದಪ್ಪೆ ಯಾತ್ರೆ ಸುಖ ಸಾಗೀತೆ ಸ್ನೇಹವೆರಡಕ ಮುಚಿತ ಮಂಕುತಿಮ್ಮ. ಇರುವನ್ನ ಮೀ ಬಾಳ ದಿಟವದರ ವಿವರಣೆಯ ಹೊರೆ ನಮ್ಮ ಮೇಲಿಲ್ಲ ನಾದವರ ಸಿರಿಯ ಪಿರಿದಾಗಿಸಲು ನಿಂತ ಯುಕ್ತಿಯಂ ದುಡಿಯುವುದೇ ಪುರುಷಾರ್ಥ ಸಾಧನೆಯು ಮಂಕುತಿಮ್ಮ. ಕಾಯ ಮಾತ್ರದುದಲ್ಲವಾತ್ಮ ಮಾತ್ರದುದಲ್ಲ ವಾಯುವೆರಡು ಮೊಂದಾಗಲದು ಜೀವಲೀಲೆ ತಾಯಿ ಒಲು ನಿನಗಾತ್ಮ ಮಡಿದಿವೊಲು ಕಾಯುವವ ರಾಯವನು ಸರಿ ನೋಡು ಮಂಕುತಿಮ್ಮ.
ಮಡದಿ ಒಲು ಕಾಯುವವರಾಯವನು ಸರಿ ನೋಡು ಮಂಕುತಿಮ್ಮ. ದೃಶ್ಯವೆಲ್ಲವೂ ನಶ್ಯವಾದೊಡೆಂ ದೃಷ್ಟಿಗೆದು ವಶ್ಯವಿರುವ ವನಕದನು. ದೃಷ್ಟಿಪುದೆ ಕಾರ್ಯಂ ವಿಶ್ವಾನುಭವವೇ ವಿಶ್ವಾತ್ಮನನುಭವಕ್ಕೆ ಪತನಶ್ಯ ಧಿಂದ ವಿನಶ್ಯ ಮಂಕುತಿಮ್ಮ. ಮರಣಶಯ್ಯೆಯದೆಂದು ತಿಳಿದೊಡೆಂ ರೋಗಿಯನು ಹರಣಮಿರುವೆನ್ನಗಂ ಪರಿಚಯಿಸುವಂತೆ. ಸ್ಥಿರವಲ್ಲವೀ ಲೋಕವಾದೊಡಾಮದುಳ್ನಕ ಚರಿಸು ನೀನಾಳಾಗಿ ಮಂಕುತಿಮ್ಮ. ಜವನ ನಿಂದಿಪುದೇಕೆ ಸರ್ವಘಾತಕನೆಂದು ಭುವಿಗೆ ವೃದ್ಧ ಸಮೃದ್ಧಿಯವನು ಸುಮ್ಮನಿರಲ್. ನವಜನಕ್ಕೆಡೆಯುತ್ತಲಾರು ಮಿಡೆ ಬಿಡದೆ ನಿಲೆ ನವತೆಯವನಿಂ ಜಗಕ್ಕೆ ಮಂಕುತಿಮ್ಮ. ಹೊಳಪು ಹೊಳಪಿನ ನಡುವೆ ಬಿಡುವಿನಿತು ರತ್ನದಲ್ಲಿ ಬೆಳಕು ಬೆಳಕಿನ ನಡುವೆ ಅನಿತಿನಿತು ನೆರಳು. ಬೆಳಸು ಬೆಳಸಿನ ಸಾಲು ನಡುವೆ ಬದಿ ಗದ್ದೆಯಲಿ ಉಳಿವು ಗಲಿವಿನ ನೆರೆಯೋ ಮಂಕುತಿಮ್ಮ. ದೇವರೆ ಕುಳಿದುಸಿ ಮೆರೆಯಹರು ದೇವತ್ವ ಚಿರಜಾವ ದಿನ ಬಂದು ಹೋಗುವು ಕಾಲಚಿರೆ. ಜೀವದ ವ್ಯಕ್ತಿ ಸಾಯುವುದು ಜೀವ ಸತ್ವ ಚಿರೆ ಭಾವಿಸಾ ಕೇವಲವ ಮಂಕುತಿಮ್ಮ. ಪರಬ್ರಹ್ಮ ಜೀವ ಭೇದದಿ ನಿಜೈಕ್ಯವ ಮೆರೆಯೆ ಮರಳಿ ತನ್ನೊಟ್ಟ ನವರೆಸಲೆಚ್ಚರಿಸಲ್. ನರನಾರಿಯರ ಪರಸ್ಪರ ಮೋಹದಲ್ಲಿ ಮಾಯೆ ನಿರಿವಿಸಿ ಹಳಂಕುಶವ ಮಂಕುತಿಮ್ಮ. ನರನಾರಿ ಮೋಹದಿಂ ವಂಶವದಾಕಿ ಮನೆ ನೆರೆ ಹೊರೆಗಳೂರು ರಾಷ್ಟ್ರಗಳು ಸಂಘಗಳು. ಕೆರೆಯೊಂದು ಕೇಂದ್ರದಿಂದಲೇ ಬೆಳೆಗಳು ನೂರು ಹರಿವಂತೆ ಸಂಸಾರ ಮಂಕುತಿಮ್ಮ. ಅಧರಿಂದ ನೀತಿ ನಯವದರಿಂದ ಕುಲಗೋತ್ರವದರಿಂದ ರಾಜ್ಯ ಮಠ ಧರ್ಮ ಸಂಸ್ಥೆಗಳು. ಒದೆವುದರಿಂದೆ ಮಮತಾನಾಶವದವಕಾಶ ವದರಿನಾತ್ಮವಿಕಾಸ ಮಂಕುತಿಮ್ಮ. ತಲೆಯಿಂದ ತಲೆಗೆ ಪೀಳಿಗೆಯಿಂದ ಪೀಳಿಗೆಗೆ ಅಲೆಯಿಂದಲಲೆಗೆ ಟಿಪ್ಪೆಯ ಚಾರನಂತೆ ಇಳಿಯುತ್ತಿದೆ ಯುಗದಿಂದ ಯುಗಕ್ಕೆ ಮಾನವ ಧರ್ಮ ನಿಲಧಮೃತಧಾರೆಯದು ಮಂಕುತಿಮ್ಮ. ಮಾನುಷದ ಚರಿತೆ ಪರಸತ್ವ ಸಾಕ್ಷಾತ್ ಕವಿತೆ ಕಾಣಿಪುದದಾತ್ಮ ಸ್ವಭಾವದುದ್ಗಮವ. ಏನಾಶೆ ಏನು ಸಾಹಸವೇನು ಭಂಗಗಳು ಅನುಭವವೇದವದು ಮಂಕುತಿಮ್ಮ. ಜಾನಪದಗಳು ರಾಜ್ಯ ಸಾಮ್ರಾಜ್ಯಗಳು ಗುರುಸ್ಥಾನಗಳು ಧರ್ಮಗಳು ಭಾಷೆ ವಿದ್ಯೆಗಳು ಕಾಣಿಸದೆ ಸಾಗಿಹವು ಕಾಲ ಪ್ರವಾಹದಲ್ಲಿ ಮಾನವತೆ ನಿಂತಿಹುದು ಮಂಕುತಿಮ್ಮ. ಮಾನವತೆ ನಿಂತಿಹುದು ಮಂಕುತಿಮ್ಮ. ಇವು ಇಂದಿನ 391ರಿಂದ 410 20 ಕಗ್ಗಗಳು. ನಾನು ಈ ವಿಡಿಯೋದ ಮೊದಲಲ್ಲಿ ಹೇಳಿದಂತೆ ನಾಳೆ ಕೃಷ್ಣಾಷ್ಟಮಿಯ ಪ್ರಯುಕ್ತ 11ನೇ ಅಧ್ಯಾಯದ ವಿಶ್ವರೂಪ ದರ್ಶನವನ್ನು ನಾವು ಮಾಡೋಣ. ಮತ್ತೊಮ್ಮೆ ತಮ್ಮೆಲ್ಲರಿಗೆ ಧನ್ಯವಾದಗಳು. ನೀವು ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡೋದರಿಂದ ನನಗಿನ್ನೂ ಹೆಚ್ಚಿನ ಒಂದು ಮೋಟಿವೇಶನ್ ಸಿಗುತ್ತೆ ಅಂತ ಭಾವಿಸಿದ್ದೇನೆ. ಧನ್ಯವಾದಗಳು. ಶುಭೋದಯ. ನಿಮ್ಮ ದಿನ ಶುಭವಾಗಿರಲಿ. ಮತ್ತೊಮ್ಮೆ ನಿಮಗೆ ಅಡ್ವಾನ್ಸ್ ಆಗಿ ಕೃಷ್ಣಾಷ್ಟಮಿಯ ಶುಭಾಶಯಗಳು. Thanks to everyone. As this ends the video of the day with 20 kaggas of DVG, my favorite Tattva Kavi, and advance Krishnashtami best wishes to all of you.
tomorrow I will be reciting chapter 11 Vishwarupa Darshana from Bhagavad Gita, a great chapter. Thank you very much. Wish you all the best. Take care. Let this day be very good for all of you. Take care and enjoy the life. Thank you.